ಬಾಳು ಬೆಳಗುಂದಿ ಅವರು ಇವತ್ತು ಲೈವ್ ಬಂದು ಮಾಳು ಅವರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಮಾಲಾಶ್ರೀ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಕ್ಲೋಸ್ ಇರುವಂಥವ್ರು ಮಾಳು ಅವರು ಕೂಡ ಅಷ್ಟೇ. ಏಕೆಂದರೆ ಮಾಳು ಅವರು, ಮಾಲಾಶ್ರೀ ಅವರು, ಮಾಳು ನಿಪ್ನಾಳ್ ಅವರು ಮತ್ತು ಮೇಘನಾ ಅವರು ಎಲ್ಲರೂ ಕೂಡ ಒಟ್ಟಿಗೆ ಕಾರ್ಯಕ್ರಮವನ್ನು ನಡೆಸ್ಕೊಂಡಂಥವ್ರು. ರಸಮಂಜರಿ ಕಾರ್ಯಕ್ರಮ ಎಲ್ರಿಗೂ ಕೂಡ ಗೊತ್ತು. ಮುಂಚೆಲ್ಲ ಎಷ್ಟೊಂದು ಆಡ್ತಾ ಇದ್ರು ಅಂತೆಲ್ಲ. ಹೀಗಾಗಿ ಮಾಳು ಅವರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತು ಇವತ್ತು ಎಲ್ಲರೂ ಕೂಡ ಅಂದರೆ ಫ್ಯಾಮಿಲಿ ರೌಂಡ್ ಇರುವಂಥ ಕಾರಣ ಫ್ಯಾಮಿಲಿ ಎಲ್ಲ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಮೇಘನಾ ನಿಪ್ನಾಳ್ ಅವರು ಸಹ ಬರ್ತಾರೆ. ಮತ್ತು ಇಬ್ಬರು ಮಕ್ಕಳು ಬರ್ತಾರೆ, ಮಾಳು ಅವರ ಮಕ್ಕಳು. ತುಂಬಾ ಖುಷಿ ಪಡ್ತಾರೆ, ಒಟ್ಟಿಗೆ ಸಮಯವನ್ನು ಕಳೀತಾರೆ. ಹೀಗಾಗಿ ಮಾಲಾಶ್ರೀ ಅವರು ಸಹ ಮೇಘ ಅವರಿಗೆ ಕಾಲ್ ಮಾಡಿ ಸೂಪರ್ ಅಂತೆಲ್ಲ ತಿಳಿಸ್ತಾರೆ. ಎಪಿಸೋಡ್ ಕೂಡ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಖಂಡಿತವಾಗಿಯೂ ಕೂಡ. ಆಮೇಲೆ ಗಿಲ್ಲಿ ಅವರ ಫ್ಯಾಮಿಲಿ ಬಂದಿದ್ದಾಗಿರ್ಬೋದು. ಕಂಪ್ಲೀಟ್ ಪ್ರತಿಯೊಬ್ಬರ ಫ್ಯಾಮಿಲಿ ಸಹ ಬಂತು, ಚೆನ್ನಾಗಿತ್ತು, ಒಳ್ಳೆ ಮನೋರಂಜನೆ ಕೂಡ ಸಿಕ್ತು. ಇನ್ನು ಕೇವಲ 15 ದಿವಸಗಳು ಬಾಕಿ ಅಷ್ಟೇ. ವೋಟ್ಗಳ ಅಪೀಲ್ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ, ಫ್ಯಾಮಿಲಿಯವರು ಸಹ ಅಷ್ಟೇ. ನೀವು ಕೂಡ ಮಾಳು ಅವರಿಗೆ ಸಪೋರ್ಟ್ ಮಾಡ್ತೀರಾ, ವೋಟ್ ಮಾಡ್ತೀರಾ? ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಕೂಡ ಮಾಳು ನಿಪ್ನಾಳ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಮಾಳು ಅವರು ಚೆನ್ನಾಗಿ ಆಟ ಆಡ್ತಿದ್ರು. ಅವರು ಉತ್ತರ ಕರ್ನಾಟಕದ ಪ್ರತಿಭೆ, ಜನಪದ ಗಾಯಕ, ಸಿಂಗರ್, ಸೂಪರಾಗಿ ಆಡ್ತಾರೆ. ಮತ್ತು ಸಿನಿಮಾದಲ್ಲೂ ಸಹ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಅವರು ಫಿನಾಲೆ ಮೆಟ್ಲತ್ತಬೇಕು, ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್, ಒಟ್ಟಿನಲ್ಲಿ ಫಿನಾಲೆ ಮೆಟ್ಲತ್ತಬೇಕು. ವೋಟ್ ಮಾಡಿ ಎಲ್ಲರೂ ಕೂಡ ಸೇವ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಅದೇ ರೀತಿ ಮಾಲಾಶ್ರೀ ಅವರು ಕೂಡ ಅಷ್ಟೇ ಮನಸ್ಫೂರ್ತಿಯಾಗಿ ಸಪೋರ್ಟನ್ನು ಸಹ ಮಾಡ್ತಾ ಇದ್ದಾರೆ. ವೋಟ್ ಮಾಡಿ ಅಂತ ಸಹ ಅವರು ಕೂಡ ವೋಟ್ ಅಪೀಲನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ? ತಪ್ಪದೆ ಕಮೆಂಟ್.